ನಾಳೆ ಪ್ರಮಾಣ ವಚನ ನಡೆಯುತ್ತಾ ನಡೆಯಲ್ವಾ? ವಿಜಯ್ಗೆ ಗವರ್ನರ್ ಕೊಟ್ರು ಬಿಗ್ ಶಾಕ್. ನಾಳೆ ತಮಿಳುನಾಡಿನಲ್ಲಿ ಪ್ರಮಾಣ ವಚನ ನಡೆಯುತ್ತಾ ನಡೆಯಲ್ವಾ? ವಿಜಯ್ಗೆ ಗವರ್ನರ್ ಇದೀಗ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ 11:30ಕ್ಕೆ ನಿಗದಿಯಾಗಿದೆ ಪ್ರಮಾಣ ವಚನ. ಆದ್ರೆ ಇದಕ್ಕೆ ಗವರ್ನರ್ ಅವರು ಅನುಮತಿ ನೀಡಿಲ್ವಾ? ಅನುಮತಿ ನೀಡಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ. 112 ಶಾಸಕರ ಬಲ ಹೊಂದಿದ್ದಾರೆ ವಿಜಯ್ ಅವರು. ಆದ್ರೆ 118 ಶಾಸಕರ ಬಲ ಬೇಕು ಅಂತಿದ್ದಾರೆ ಗವರ್ನರ್ ಅವರು. ಹೀಗಾಗಿ ನಾಳೆ ನಡೆಯುತ್ತಾ ಇಲ್ವಾ ವಿಜಯ್ ಅವರ ಪಟ್ಟಾಭಿಷೇಕ? ಈ ಗೊಂದಲದ ನಡುವೆಯೂ ನೆಹರು ಸ್ಟೇಡಿಯಂ ರೆಡಿಯಾಗಿದೆ. ಪ್ರಮಾಣ ವಚನ ಸಮಾರಂಭಕ್ಕೆ ಸಕಲ ತಯಾರಿ ಕೂಡ ನಡೀತಾ ಇದೆ. ರಾಧನ್ ಪಂಡಿತ್ ಇಟ್ಟಿರುವ ಮುಹೂರ್ತ ಮಿಸ್ ಆಗಲ್ಲ, ಇದೇ ವಿಶ್ವಾಸದಲ್ಲಿದೆ ಟಿವಿಕೆ ಚೀಫ್ ದಳಪತಿ. ನಾಳೆ ಪ್ರಮಾಣ ವಚನ ನಡೆಯುತ್ತಾ ನಡೆಯಲ್ವಾ? ವಿಜಯ್ಗೆ ಗವರ್ನರ್ ಕೊಟ್ಟಿದ್ದಾರೆ ಇದೀಗ ಬಿಗ್ ಶಾಕ್. ಬೆಳಗ್ಗೆ 11:30ಕ್ಕೆ ನಿಗದಿಯಾಗಿದೆ ಪ್ರಮಾಣ ವಚನ. ಆದ್ರೆ ಇದಕ್ಕೆ ಗವರ್ನರ್ ಅವರು ಅನುಮತಿ ನೀಡಿಲ್ವಾ ಅನ್ನುವಂತಹ ಪ್ರಶ್ನೆ. ಅನುಮತಿ ನೀಡಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ. 112 ಶಾಸಕರ ಬಲ ಹೊಂದಿರುವ ವಿಜಯ್ ಅವರು, ಆದ್ರೆ 118 ಶಾಸಕರ ಬಲ ಬೇಕು ಅಂತಿದ್ದಾರೆ ಗವರ್ನರ್ ಅವರು. ಹೀಗಾಗಿ ನಾಳೆ ನಡೆಯುತ್ತಾ ನಡೆಯಲ್ವಾ ವಿಜಯ್ ಅವರ ಪಟ್ಟಾಭಿಷೇಕ? ಗೊಂದಲದ ನಡುವೆಯೂ ಈಗ ನೆಹರು ಸ್ಟೇಡಿಯಂ ರೆಡಿಯಾಗಿದೆ. ಪ್ರಮಾಣ ವಚನ ಸಮಾರಂಭಕ್ಕೆ ಸಕಲ ತಯಾರಿ ಮಾಡಲಾಗಿದೆ. ಟಿವಿಕೆ ವಿಜಯ್ಗೆ ಗವರ್ನರ್ ಅವರು ಹೇಳಿದ್ದೇನು ಅನ್ನೋದನ್ನ ನಾವು ಈಗ ಗಮನಿಸ್ತಾ ಹೋಗುವುದಾದ್ರೆ, 118 ಶಾಸಕರ ಬಲದೊಂದಿಗೆ ಬನ್ನಿ ಅಂತ ಕಿವಿ ಮಾತು ಹೇಳಿದ್ದಾರೆ. ಆಮೇಲೆಯೇ ಸರ್ಕಾರ ರಚನೆಯ ಮಾತು. ನಿಮ್ಮ ಹತ್ರ ಅಗತ್ಯ ಸಂಖ್ಯಾಬಲ ಇಲ್ವಲ್ಲ ಅಂತ ಹೇಳಿದ್ದಾರೆ. 112 ಶಾಸಕರ ಬಲದಿಂದ ಸರ್ಕಾರ ರಚನೆ ಮಾಡೋದಕ್ಕೆ ಆಗಲ್ಲ. 118 ಶಾಸಕರ ಬಲದೊಂದಿಗೆ ಬನ್ನಿ ಅಂತ ವಿಜಯ್ಗೆ ಗವರ್ನರ್ ಅವರು ಹೇಳಿರುವಂತಹ ಮಾತುಗಳು. ಆಮೇಲೆ ಸರ್ಕಾರ ರಚನೆಯ ಬಗ್ಗೆ ಮಾತನಾಡೋಣ. ಟಿವಿಕೆ ವಿಜಯ್ ಅವರಿಗೆ ಗವರ್ನರ್ ಅವರು ಈ ವೇಳೆ ಮಾತನಾಡಿದ್ದಾರೆ.